ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ಸುಸ್ವಾಗತ. ಸೊ ನಮ್ಮ ಮೊದಲನೆಯ ಸಬ್ಜೆಕ್ಟು ಇಂಡಿಯನ್ ಪೊಲಿಟಿ, ಅದು ಭಾರತೀಯ ರಾಜಕೀಯ ಅಂಥೇಳಿ. ಸೊ ಇಲ್ಲಿ ರಾಜಕೀಯ ಅಂದ ತಕ್ಷಣ ನೀವು ಕೇವಲ ವೋಟ್ ಬ್ಯಾಂಕ್ ಪೊಲಿಟಿಕ್ಸಿಗೆ ಮಾತ್ರ ಹೋಗಬೇಡಿ. ಇಟ್ ಈಸ್ ನಾಟ್ ಪೊಲಿಟಿಕ್ಸ್, ರಾದರ್ ಇಟ್ ಈಸ್ ಪೊಲಿಟಿ. ಸೊ ಈ ಇಂಡಿಯನ್ ಪೊಲಿಟಿ ಅಂತೇನಿದೆ, ಸೊ ಇದರಲ್ಲಿ ನಮಗೆ ಗವರ್ನೆನ್ಸ್ ಬಗ್ಗೆ ತಿಳ್ಕೊತೀವಿ ಅಥವಾ ಆಡಳಿತ ಅಂತ ಹೇಳ್ತೀವಿ. ಸೊ ಯಾವ ಥರ ಒಂದು ಆಡಳಿತ ಇರುತ್ತೆ, ಸೊ ಆಡಳಿತಕ್ಕೆ ಬೇಕಾದಂತಹ ಫ್ರೇಮ್ವರ್ಕ್ ಯಾವುದು, ಚೌಕಟ್ಟು ಯಾವುದು ಬೇಕು ನಮಗೆ. ಸೊ ಓಕೆ, ಯಾವ ಥರದ ಒಂದು ಗೌರ್ಮೆಂಟ್ ಫಂಕ್ಷನ್ ಮಾಡುತ್ತೆ, ಸೊ ಅದರ ಕಾರ್ಯಗಳೇನು, ಸೊ ಯಾವ ಥರ ಕಾನೂನುಗಳಾಗ್ತವೆ, ಹೌ ದ ಲಾಸ್ ಆರ್ ಮೇಡ್, ಓಕೆ, ಆ್ಯಂಡ್ ಹೌ ದೀಸ್ ಲಾಸ್ ಆರ್ ಇಂಪ್ಲಿಮೆಂಟೆಡ್. ಓಕೆ, ಸೊ ಅವನ್ನ ಜಾರಿಗೊಳಿಸ್ಬೇಕಲ್ಲ, ಕೇವಲ ಲಾಸ್ ಮಾಡೋದಲ್ಲ, ಅವುಗಳನ್ನು ಜಾರಿಗೊಳಿಸಬೇಕು. ಅದಾದಮೇಲೆ ಈ ಜಾರಿಗೊಳಿಸಿದಂತಹ ಲಾಸ್ ಏನಿದ್ದಾವೆ, ಕಾನೂನುಗಳೇನಿದ್ದಾವೆ, ಅವುಗಳು ಸರಿಯಾಗಿ ಫಾಲೋ ಆಗ್ತಾ ಇದ್ದಾವ ಇಲ್ವಾ, ಅಥವಾ ಈಗ ಮಾಡಿರ್ತಕ್ಕಂಥ ಲಾದಲ್ಲಿ ಏನಾದರೂ ತಪ್ಪಿದೆಯಾ, ಅದು ನಮ್ಮ ಸಂವಿಧಾನಕ್ಕೆ ಬದ್ಧವಾಗಿ ಇದೆಯಾ ಇಲ್ಲ. ಸೊ ಇವುಗಳನ್ನೆಲ್ಲ ಚೆಕ್ ಮಾಡೋದೇ ನಮ್ಮ ಜುಡಿಷಿಯರಿ. ಸೊ ಈ ಎಂಟೈರ್ ಫ್ರೇಮ್ವರ್ಕ್ ಏನಿದೆ, ಆಡಳಿತ ಮಾಡಲಿಕ್ಕೆ ಒಂದು ಫ್ರೇಮ್ವರ್ಕ್ ಏನಿದೆ, ಸೊ ಅದನ್ನು ನಾವು ಕಂಪ್ಲೀಟ್ಲಿ ಏನು ಹೇಳ್ತೀವಿ, ಇಂಡಿಯನ್ ಪೊಲಿಟಿ ಅಂತ ಹೇಳ್ತೀವಿ. ಕೇವಲ ರಾಜಕೀಯ ಅಂದ ತಕ್ಷಣ ನೀವು ಪೊಲಿಟಿಕ್ಸ್ಗೆ ಹೋಗಬೇಡಿ, ಇಟ್ ಈಸ್ ಇಂಡಿಯನ್ ಪೊಲಿಟಿ. ಓಕೆ, ಸೊ ನಾವು ಇಂಡಿಯನ್ ಪೊಲಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಸೊ ಮೊದಲು ಯಾಕೆ ನಮಗೆ ಬೇಕು ಈ ಥರದ ಒಂದು ವ್ಯವಸ್ಥೆ, ಆಡಳಿತಗಳು ಯಾಕೆ ಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನೀವೆಲ್ಲ ಗೊತ್ತು, ಫ್ಯಾಮಿಲಿ ಮೆಂಬರ್ಸ್ ಅಂತ ಇರ್ತೀರ. ಇಟ್ಸ್ ಅ ಫ್ಯಾಮಿಲಿ ಅಥವಾ ಕುಟುಂಬ ಅಂಥೇಳಿ ಒಂದು ಇರುತ್ತೆ. ನಮ್ಮ ಸೊಸೈಟಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಈ ಒಂದು ಫ್ಯಾಮಿಲಿ ಅಂತಕ್ಕಂಥದ್ದನ್ನು ತೊಗೊಂಡು ಬಂದಿದೆ ಅಂತ ಹೇಳಿದ್ರೆ, ಅದು ನಮ್ಮ ಒಟ್ಟಾರೆ ಸೊಸೈಟಿ ಅದು ಫಂಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಫ್ಯಾಮಿಲಿ. ಸೊ ಫ್ಯಾಮಿಲಿಯಲ್ಲಿ ಹಲವಾರು ಪದ್ಧತಿಗಳಿರ್ತವೆ, ನಾರ್ಮ್ಸ್ ಆ್ಯಂಡ್ ಕಸ್ಟಮ್ಸ್ ಅಂತ ಹೇಳ್ತೀವಿ. ನಾರ್ಮ್ಸ್ ಆ್ಯಂಡ್ ಕಸ್ಟಮ್ಸ್. ಸೊ ನಾರ್ಮ್ಸ್ ಅಂತ ಹೇಳಿದರೆ ರೂಢಿಗಳು, ಓಕೆ. ಕಸ್ಟಮ್ಸ್ ಅಂತ ಹೇಳಿದರೆ ಪದ್ಧತಿಗಳು, ಓಕೆ, ಪದ್ಧತಿಗಳು. ಸೊ ಹಲವಾರು ನಮ್ಮ ಫ್ಯಾಮಿಲಿನಲ್ಲಿ ರೂಢಿಗಳು, ಪದ್ಧತಿಗಳು ಇದ್ದಾವೆ. ಸೊ ಉದಾಹರಣೆಗೆ ಫ್ಯಾಮಿಲಿನಲ್ಲಿ ಹಿರಿಯರಿಗೆ ಗೌರವ ಕೊಡಬೇಕು, ರೆಸ್ಪೆಕ್ಟ್ ಎಲ್ಡರ್ಸ್, ಓಕೆ. ಆಮೇಲೆ ಹಿರಿಯರು ಅವರು ಡಿಸಿಷನ್ಗಳನ್ನು ತಗೊತಾರೆ, ನಿರ್ಧಾರಗಳನ್ನು ಹಿರಿಯರು ತಗೊತಾರೆ. ಸೊ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳು ಅವರು ದುಡಿದು ಬಂದು ಹೆಡ್ ಆಫ್ ದ ಫ್ಯಾಮಿಲಿ, ಮನೆಯ ಹಿರಿಯರಿಗೆ ಅವರು ದುಡ್ಡನ್ನು ಕೊಡಬೇಕು. ಹಿರಿಯರು ಅವರು ವ್ಯವಸ್ಥಿತವಾಗಿ ಮನೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಸೊ ಎಷ್ಟು ನಮ್ಮ ರೂಢಿ ಪದ್ಧತಿಗಳು ಎಷ್ಟು ಸಹಾಯ ಆಗಿದೆ ಅಂತ ಹೇಳಿದರೆ, ನಮ್ಮ ಫ್ಯಾಮಿಲಿ ಏನಿದೆ ಅದು ಫ್ಯಾಮಿಲಿ ಇವತ್ತೂ ಸಹಿತ ಜೀವಂತವಾಗಿದೆ. ಸೊ ಒಂದು ವೇಳೆ ಫ್ಯಾಮಿಲಿಯಲ್ಲಿ ಹುಟ್ಟಿದವರೆಲ್ಲ ಅವರಿಗೆ ಇಷ್ಟ ಬಂದಂಗೆ ಆಡಿದರೆ, ಈ ಥರದ್ದು ಯಾವುದೇ ಥರದ ನಾರ್ಮ್ಸ್ ಇಲ್ಲ, ಕಸ್ಟಮ್ಸ್ಗಳು ಇಲ್ಲ ಅಂತ ಹೇಳಿದರೆ, ಪ್ರತಿಯೊಬ್ಬರು ಅವ್ರಿಗೆ ಸಿಕ್ಕಂಗೆ ಆಟ ಆಡ್ತಿದ್ರೆ ಏನಾಗುತ್ತೆ, ಫ್ಯಾಮಿಲಿ ಸರಿಯಾಗಿ ಉಳಿಯೋದಿಲ್ಲ. ಸೊ ಇವತ್ತು ಫ್ಯಾಮಿಲಿನಲ್ಲಿ ಯಾರ್ಯಾರೆಲ್ಲ ನೀವು ಜಗಳವನ್ನು ನೋಡ್ತೀರಾ, ಓಕೆ, ಫ್ಯಾಮಿಲಿನಲ್ಲಿ ಡಿವೈಡ್ ಆಗೋದನ್ನು ನೋಡ್ತೀರಾ. ಸೊ ಯಾವಾಗ ಡಿವೈಡ್ ಆಗ್ತವೆ ಅಂತ ಹೇಳಿದರೆ, ಯಾವಾಗ ಈ ನಾರ್ಮ್ಸ್ ಕಸ್ಟಮ್ಸ್ಗಳನ್ನು ನಾವು ಫಾಲೋ ಮಾಡೋದಿಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದ ವ್ಯವಸ್ಥೆ ಬಿದ್ದುಬಿಡುತ್ತೆ. ಸೊ ದಟ್ ಈಸ್ ವೈ ದ ಫ್ಯಾಮಿಲಿ ಗೆಟ್ಸ್ ಡಿವೈಡೆಡ್. ಸೊ ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಇರ್ತಕ್ಕಂಥ ನಾರ್ಮ್ಸ್ ಕಸ್ಟಮ್ಸ್ ಏನಿದ್ದಾವೆ, ಸೊ ಅದು ಪ್ರತಿಯೊಬ್ಬರ ಬಿಹೇವಿಯರ್, ಮನೆಯಲ್ಲಿರ್ತಕ್ಕಂತಹ ಬಿಹೇವಿಯರನ್ನು ಒಂದು ಕಂಡೀಷನ್ ಮಾಡುತ್ತೆ, ಅವುಗಳನ್ನು ಕಂಟ್ರೋಲ್ ಮಾಡುತ್ತೆ. ಇದೇ ಥರ ಇರಬೇಕು ಒಂದು ಫ್ಯಾಮಿಲಿ ಅಂತಿದ್ರೆ, ಹಾಗಿದ್ದರೆ ಮಾತ್ರ ಆ ಫ್ಯಾಮಿಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಸೊ ಈ ಥರ ಒಂದಿಷ್ಟು ರೂಢಿಗಳು, ಪದ್ಧತಿಗಳನ್ನು ಮಾಡಿಕೊಂಡು ಫ್ಯಾಮಿಲಿ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿವರೆಗೂ ಜೀವಂತವಾಗಿ ಇಟ್ಕೊಂಡು ಬಂದಿದ್ದೀವಿ. ಸೊ ಅದಾದಮೇಲೆ ಫ್ಯಾಮಿಲಿ ಆದಮೇಲೆ ಈಗ ಸೊಸೈಟಿಯಲ್ಲಿ ನೋಡಿ, ಪ್ರತಿಯೊಂದು ಫ್ಯಾಮಿಲಿ, ಓಕೆ, ಸೇರಿಕೊಂಡು ಒಂದು ಸೊಸೈಟಿ ಅಥವಾ ಸಮಾಜ ಅಂಥೇಳಿ ಕಲಿಸ್ಕೊಳ್ಳುತ್ತೆ. ಸೊ ಒಂದು ಫ್ಯಾಮಿಲಿನಲ್ಲೇ ನಾವು ಈ ಪದ್ಧತಿಗಳನ್ನು ಇಲ್ಲ ಅಂತ ಹೇಳಿದ್ರೆ ಫ್ಯಾಮಿಲಿನೇ ಮುರಿದು ಬೀಳುತ್ತೆ. ಸೊ ಅದೇ ಥರ ಸೊಸೈಟಿನಲ್ಲಿ ಹಲವಾರು ಪದ್ಧತಿಗಳಿದ್ದಾವೆ, ಹಲವಾರು ಕಸ್ಟಮ್ಸ್ ಇದ್ದಾವೆ, ಹಲವಾರು ನಾರ್ಮ್ಸ್ ಇದ್ದಾವೆ. ಸೊ ಅವುಗಳನ್ನು ನಾವು ಫಾಲೋ ಮಾಡಲ್ಲ ಅಂತ ಹೇಳಿದರೆ ಸೊಸೈಟಿನೂ ಸಹಿತ ಏನಾಗುತ್ತೆ, ಡಿವೈಡ್ ಆಗಿಬಿಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಮ್ಮ ಸೊಸೈಟಿನಲ್ಲಿಯೂ ಸಹಿತ ಹಲವಾರು ರೂಲ್ಸ್, ಹಲವಾರು ಪದ್ಧತಿಗಳಿದ್ದಾವೆ. ಓಕೆ, ಸೊ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ರೆಸ್ಪೆಕ್ಟಿಂಗ್ ಎಲ್ಡರ್ಸ್, ಹಿರಿಯರನ್ನು ಸಮಾಜದಲ್ಲಿ ಗೌರವಿಸೋದು, ಓಕೆ, ಮಹಿಳೆಯರನ್ನು ಗೌರವಿಸೋದು, ವುಮನ್ನ ರೆಸ್ಪೆಕ್ಟ್ ಮಾಡೋದು, ಓಕೆ. ಅದಾದಮೇಲೆ ಕ್ಯಾಸ್ಟ್ ಸಿಸ್ಟಮ್ ಜಾಸ್ತಿ ವ್ಯವಸ್ಥೆ. ಸೊ ಹಿಂದೆ ಕ್ಯಾಸ್ಟ್ ಸಿಸ್ಟಮ್ಮು ಯೂಸ್ ಇತ್ತು, ಆ್ಯಕ್ಚುಲಿ ಅದು ಮಾಡಿರ್ತಕ್ಕಂಥ ಉದ್ದೇಶ ಬೇರೆ, ಬಟ್ ಇವತ್ತು ಇದಕ್ಕೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂಥೇಳಿ ಅಟ್ಯಾಚ್ ಆಗಿದೆ. ಓಕೆ, ಅಸಮಾನತೆ, ಜಾತಿಯ ಅಸಮಾನತೆಗಳು ಅಟ್ಯಾಚ್ ಆಗಿದೆ, ಇದು ಒಳ್ಳೆಯದಲ್ಲ. ಓಕೆ, ಒಟ್ಟಿನಲ್ಲಿ ಇವತ್ತು ನಮ್ಮ ಮಾಡರ್ನ್ ಡೇಸ್ಗೆ ಕ್ಯಾಸ್ಟ್ ಸಿಸ್ಟಮ್ ಈಸ್ ನಾಟ್ ಗುಡ್ ಟು ದ ಸೊಸೈಟಿ. ಓಕೆ, ಸೊ ಅದಕ್ಕೋಸ್ಕರ ಈ ಥರದ ಹಲವಾರು ಕಸ್ಟಮ್ಸ್ ನಾರ್ಮ್ಸ್ಗಳನ್ನು ನಮ್ಮ ಸಮಾಜ ಇಲ್ಲಿವರೆಗೂ ತೊಗೊಂಡು ಬಂದು ನಮ್ಮ ಸೊಸೈಟಿನಲ್ಲಿ ಏನಾಗಿದೆ, ಇಟ್ ಹ್ಯಾಸ್ ಲೆಡ್ ಟು ದ ಸೋಷಿಯಲ್
ಆರ್ಡರ್. ಓಕೆ, ಸಾಮಾಜಿಕ ವ್ಯವಸ್ಥೆ ಸರಿಯಾಗಿ ಇರಬೇಕು. ಓಕೆ, ಆ್ಯಂಡ್ ದೇರ್ ಶುಡ್ ಬಿ ಹಾರ್ಮೋನಿ ಇನ್ ದ ಸೊಸೈಟಿ. ಹಾರ್ಮೋನಿ ಇರಬೇಕು ಸೊಸೈಟಿನಲ್ಲಿ, ಅಂದರೆ ಸಾಮರಸ್ಯ, ನಮ್ಮ ಸಮಾಜದಲ್ಲಿ ಸಾಮರಸ್ಯ ಇರಬೇಕು. ಸೊ ಅದಕ್ಕೆ ಸೊಸೈಟಿ ತನ್ನಲ್ಲಿ ಹಲವಾರು ವ್ಯವಸ್ಥೆಗಳನ್ನು ತೊಗೊಂಡು ಬಂದಿದೆ. ಅದು ಫ್ಯಾಮಿಲಿ ವ್ಯವಸ್ಥೆ ಅಂಥೇಳಿ ತಗೊಂಡ್ಬಂದಿದೆ. ಓಕೆ, ಅದಾದಮೇಲೆ ಕಿನ್ಶಿಪ್ ಅಂತ ಹೇಳಿದರೆ ಸಂಬಂಧಿಗಳು, ರಕ್ತ ಸಂಬಂಧಿಗಳಾಗಿರ್ಬೋದು ಅಥವಾ ಮದುವೆ ಆಡ್ಕೊಂಡ ನಂತರ ಸಂಬಂಧಿಗಳಾಗಿರ್ಬೋದು. ಈ ಥರ ಹಲವಾರು ಸಂಬಂಧಿಕರ ಕಿನ್ಶಿಪ್ಪನ್ನು ಸಹಿತ ನಮ್ಮ ಸಮಾಜ ತೊಗೊಂಡು ಬಂದು ಇವತ್ತು ನಮ್ಮ ಸೊಸೈಟಿನಲ್ಲಿ ಸಾಮರಸ್ಯವನ್ನು ಬೆರೆಸಿರ್ತಕ್ಕಂತಹದ್ದು. ಸೊ ಈ ಥರ ಹೇಗೆ ಒಂದು ಕುಟುಂಬ ಮತ್ತು ಒಂದು ಸಮಾಜಕ್ಕೆ ಅದರದ್ದೇ ಆದಂತಹ ಪದ್ಧತಿಗಳಿದ್ದಾವೆ. ಸೊ ಹಾಗೆ ನಮ್ಮ ಸರ್ಕಾರವನ್ನು ನಡೆಸಲಿಕ್ಕೆ, ಆಡಳಿತ ನಡೆಸಲಿಕ್ಕೆ ಅದರದ್ದೇ ಆದಂತಹ ಒಂದಿಷ್ಟು ನಾರ್ಮ್ಸ್ ಆ್ಯಂಡ್ ಕಸ್ಟಮ್ಸ್ ಇದ್ದಾವೆ. ಸೊ ಈ ನಾರ್ಮ್ಸ್ ಆ್ಯಂಡ್ ಕಸ್ಟಮ್ಸನ್ನ ನಾವೇನು ಹೇಳ್ತೀವಿ ನಮ್ಮ ಆಡಳಿತ ಭಾಷೆಯಲ್ಲಿ ರೂಲ್ಸ್ ಆ್ಯಂಡ್ ಲಾಸ್ ಅಂತ ಹೇಳ್ತೀವಿ. ಸೊ ನಮ್ಮ ಸೊಸೈಟಿನಲ್ಲಿ ಇರ್ತಕ್ಕಂತಹ ಪದ್ಧತಿಗಳಿದ್ದಾವೆ, ಅವುಗಳನ್ನು ನಾವು ಪಾಲಿಸಲಿಲ್ಲ ಅಂದರೂ ಸಹಿತ ನಡೀತದೆ. ನಮಗೆ ಎಲ್ಲೂ ನಮ್ಮನ್ನು ಪನಿಷ್ ಮಾಡೋದಿಲ್ಲ. ಸೊ ಎಲ್ಲೂ ನಮಗೆ ಪನಿಷ್ಮೆಂಟ್ ಅನ್ನೋದಿಲ್ಲ ಲೀಗಲಿ. ಓಕೆ, ನಮ್ಮನ್ನೇನು ಜೈಲಿಗೆ ಹಾಕ್ಬಿಡೋದಿಲ್ಲ. ಆದರೆ ಸೊಸೈಟಿ ನಮ್ಮನ್ನು ಪನಿಷ್ ಮಾಡುತ್ತೆ. ಓಕೆ, ಸೊ ಉದಾಹರಣೆಗೆ ಹೇಳಬೇಕಂತ ಹೇಳಿದರೆ, ಸೊ ನಿಮ್ಮಲ್ಲಿ ಯಾರಾದರೂ ನೀವು ಹಿರಿಯರಿಗೆ ಗೌರವ ಕೊಡಲಿಲ್ಲ ಅಂತ ತಿಳ್ಕೊಳ್ಳಿ. ಇಫ್ ಯು ಆರ್ ನಾಟ್ ರೆಸ್ಪೆಕ್ಟಿಂಗ್ ದ ಎಲ್ಡರ್ಸ್, ಅವಾಗ ಏನು ಮಾಡ್ತಾರೆ, ಯಾರು ನಿಮ್ಮನ್ನು ಜೈಲಿಗೆ ಹಾಕಲ್ಲ, ಬಟ್ ಏನು ಮಾಡ್ತಾರೆ, ಜನಗಳು ಏನಿದ್ದಾರೆ ನಿಮ್ಮನ್ನು ಬೈಯೋದಕ್ಕೆ ಶುರು ಮಾಡ್ತಾರೆ. ಎಷ್ಟು ಸೋಕಾಯ್ತು ನೋಡಿ ಇವಂಗೆ, ಹಿರಿಯರು ಬಂದರೂ ಇವ ಎದ್ದು ನಿಲ್ಲಂಗಿಲ್ಲ, ಗೌರವ ಕೊಡೋಂಗಿಲ್ಲ ಅವರಿಗೆ ಅಂತ ಹೇಳ್ತಾರಿಲ್ಲ. ಸೊ ಇದೇನು ಮಾಡುತ್ತೆ, ನಮ್ಮನ್ನು ಸೈಕಾಲಜಿಕಲಿ, ಮಾನಸಿಕವಾಗಿ ಎಫೆಕ್ಟ್ ಮಾಡುತ್ತೆ ಇದು. ಓಕೆ, ಸೊ ಅದಕ್ಕೆ ನಾವು ಸಮಾಜದಲ್ಲಿ ಇರಬೇಕು, ನಮ್ಮ ಸಮಾಜದಲ್ಲಿ ನಾವು ಬೆರಿಬೇಕು ಅಂತ ಹೇಳಿದರೆ ನಾವು ಸಮಾಜದ ನೀತಿ ಮತ್ತು ನಿಯಮಗಳನ್ನು ಪಾಲಿಸಬೇಕು. ಓಕೆ, ಸೊ ಅದಕ್ಕೋಸ್ಕರ ಸೊ ನಮ್ಮ ಸಮಾಜ ಹಿಂಗೆ ನೀತಿ ನಿಯಮಗಳಿದ್ದಾವೆ, ಹಾಗೆ ಅದೇ ಥರ ನಮ್ಮ ಆಡಳಿತಕ್ಕೂ ಸಹಿತ ನೀತಿ ನಿಯಮಗಳಿದ್ದಾವೆ. ನಾವು ಈ ಆಡಳಿತದಲ್ಲಿ ಇರಬೇಕು, ನಮ್ಮ ಇಂಡಿಯನ್ ಗವರ್ನೆನ್ಸ್ ಅಥವಾ ಆಡಳಿತದಲ್ಲಿ ನಾವು ಇರಬೇಕು ಅಂತ ಹೇಳಿದರೆ ಈ ರೂಲ್ಸ್ ಮತ್ತು ಲಾಸನ್ನು ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ಸ್ವಲ್ಪ ಗವರ್ನೆನ್ಸ್ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಗವರ್ನೆನ್ಸ್ ಅಂತ ಹೇಳಿದರೆ ಏನಂಗಿದ್ರೆ ಅಂತ ನಾವು ತಿಳ್ಕೊಳ್ಳೋಣ ಇವತ್ತು. ವಾಟ್ ಈಸ್ ಆ್ಯಕ್ಚುಲಿ ಗವರ್ನೆನ್ಸ್, ಏನು ಗವರ್ನೆನ್ಸ್ ಅಂದರೆ ಈ ಗವರ್ನೆನ್ಸ್ ಸಿಸ್ಟಮ್ ಹೆಂಗಿರುತ್ತೆ ಅದನ್ನೆಲ್ಲ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಕಮ್ಯುನಿಟಿ ಅಥವಾ ಸಮುದಾಯದಲ್ಲಿ ಓಕೆ ಸಾಮರಸ್ಯದ ಜೀವನ ಇರಬೇಕು, ಹಾರ್ಮೋನಿ ಇರಬೇಕು ಅಂತ ಹೇಳಿದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಓಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದೇ ಆರ್ ಮ್ಯಾಂಡೇಟರಿ. ಸೊ ಉದಾಹರಣೆಗೆ ನೀವು ತಗೊಳ್ಳಿ, ಒಂದು ಸ್ಕೂಲ್ ತಗೊಳ್ಳಿ, ಸ್ಕೂಲಲ್ಲೂ ಸಹಿತ ಹಲವಾರು ರೂಲ್ಸ್ ಇರ್ತವೆ. ನಿಮಗೆ ಅಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು. ಓಕೆ, ಆಮೇಲೆ ಸರಿಯಾದ ಟೈಮಿಗೆ ಬರಬೇಕು. ಬೆಳಗ್ಗೆ ಒಂದು ಪ್ರೇಯರ್ ಅಂತ ಇರುತ್ತೆ. ಪ್ರೇಯರ್ ಆದಮೇಲೆ ಪೀರಿಯಡ್ಸ್, ಸೊ ಅರ್ಧ ಗಂಟೆಗೊಮ್ಮೆ, ಮುಕ್ಕಾಲು ಗಂಟೆಗೊಮ್ಮೆ ಒಂದೊಂದು ಪೀರಿಯಡ್ಸ್ಗಳಿರ್ತವೆ. ಸೊ ಅದಾದಮೇಲೆ ಮಧ್ಯದಲ್ಲಿ ನಿಮಗೆ ಬ್ರೇಕ್ ಕೊಡಲಾಗುತ್ತೆ. ಓಕೆ, ಸೊ ಈ ಥರದ ಹಲವಾರು ನೀತಿ ನಿಯಮಗಳು ಇರೋದಕ್ಕೇ ಸ್ಕೂಲ್ಸ್ಗಳು ಇವತ್ತು ಫಂಕ್ಷನ್ ಆಗ್ತಾ ಇರೋದು. ಸುಮ್ಮನೆ ಹೆಂಗೆ ಬೇಕಾದಂಗೆ ಮಾಡೋದಲ್ಲ, ಅದಕ್ಕೊಂದು ಆರ್ಡರ್ ಅನ್ನೋದು ಇರುತ್ತೆ. ಓಕೆ, ಸೊ ಆರ್ಡರ್ ಪ್ರಕಾರ ನೀವು ಕರೆಕ್ಟಾಗಿ ಮಾಡಿದ್ರೆ ಅದು ನಿಮಗೆ ಒಂದು ಉಪಯೋಗ ಆಗ್ತಕ್ಕಂತಹದ್ದು. ಸೊ ಅದೇ ಥರ ನೀವು ಉದಾಹರಣೆ ತಗೊಳ್ಳಿ, ಟ್ರಾಫಿಕ್ ರೂಲ್ಸ್. ಸೊ ಉದಾಹರಣೆಗೆ, ಸೊ ಇಲ್ಲಿ ಒಂದು ರೋಡ್ ಇದೆ ಅಂದ್ಕೊಳ್ಳಿ. ಓಕೆ, ಸೊ ಹಲವಾರು ವೆಹಿಕಲ್ಸ್ಗಳು ಸುಮ್ಮನೆ ಅವ್ರಿಗೆ ಹೆಂಗೆ ಬೇಕೋ ಹಾಗೆ, ಒಬ್ಬನು ಎಡಕ್ಕೆ ಬರ್ತಾನೆ, ಇನ್ನೊಬ್ಬನು ಬಲಕ್ಕೆ ಬರ್ತಾನೆ, ಸೊ ಇನ್ನೊಬ್ಬ ಮಧ್ಯದಲ್ಲಿ ಬರ್ತಾನೆ ಅಂದ್ಕೊಳ್ಳಿ. ಅದಾದಮೇಲೆ ಎದುರುಗಡೆಯಿಂದನೂ ಒಬ್ಬ ತನಗೆ ಹೆಂಗೆ ಬೇಕೋ ಹಾಗೆ ಎಡಕ್ಕೆ ಬರ್ತಾನೆ, ಮಧ್ಯಕ್ಕೆ ಬರ್ತಾನೆ, ಬಲಕ್ಕೆ ಬರ್ತಾನೆ. ಸೊ ಹಿಂಗೆ ಬಂದರೆ ಏನಾಗುತ್ತೆ ಹೇಳಿ, ಮುಂದೆ ಬಂದು ಎಲ್ಲರೂ ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಅದು ಏನಾಗುತ್ತೆ, ಟ್ರಾಫಿಕ್ ಜಾಮ್ ಆಗಿಬಿಡ್ತವೆ. ಸೊ ಅದಕ್ಕೋಸ್ಕರ ನಮ್ಮ ಟ್ರಾಫಿಕಲ್ಲಿ ಸಹಿತ ಹಲವಾರು ರೂಲ್ಸ್ಗಳಿರೋದು. ಸೊ ಎಲ್ಲರೂ ನಾವು ಎಡಕ್ಕೆ ಹೋಗಬೇಕು, ಈ ಕಡೆಯಿಂದ ಹೋಗೋರು ಎಡಕ್ಕೆ ಹೋಗಬೇಕು, ಆ ಕಡೆಯಿಂದ ಬರೋರು ಎಡಕ್ಕೆ ಬರಬೇಕು. ಸಿಗ್ನಲ್ಸ್ ಬಂದಾಗ ನಾವು ವೇಟ್ ಮಾಡಬೇಕು. ಓಕೆ, ನಾವು ಟರ್ನ್ ಆಗುವಾಗ ನಾವು ಇಂಡಿಕೇಟರ್ಸ್ನ ಹಾಕಬೇಕು. ಸೊ ಈ ಥರದ ಹಲವಾರು ರೂಲ್ಸ್ ಇರೋದಕ್ಕೇ ನಮ್ಮ ಸಾರಿಗೆ ವ್ಯವಸ್ಥೆ ಏನಿರೋದು ಸರಿಯಾಗಿ ಹೋಗ್ತಾ ಇದೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಅದೇ ಥರ ನಮಗೆ ನಮ್ಮ ಆಡಳಿತದಲ್ಲೂ ಸಹಿತ ಹಲವಾರು ರೂಲ್ಸ್ಗಳು ನಮಗೆ ಇರಲೇಬೇಕು. ಒಂದು ವೇಳೆ ರೂಲ್ಸ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿ ನೋಡಿ, ಸಮಾಜದಲ್ಲಿ ಇವತ್ತು ಕಾನೂನೇ ಇಲ್ಲಪ್ಪ, ರೂಲ್ಸ್ ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂಥ ಸೊಸೈಟಿ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಒಬ್ಬ ಮನುಷ್ಯ ಅಂತ ಹೇಳಿ ತಿಳ್ಕೊಳ್ಳಿ. ಸೊ ಇವನಿಗೆ ಇನ್ನೊಬ್ಬರ ಮೇಲೆ ದ್ವೇಷ ಇದೆ, ಅವನೇನು ಮಾಡ್ತಾನೆ, ಯಾರೂ ಅವನನ್ನು ಕಂಟ್ರೋಲ್ ಮಾಡೋರೇ ಇಲ್ಲ, ಯಾವುದೇ ಕಾನೂನಿಲ್ಲ. ಸೊ ಇವನನ್ನು ಪನಿಷ್ ಮಾಡೋರೇ ಇಲ್ಲ ಅಂದರೆ ಏನು ಮಾಡ್ತಾರೆ, ಇವನಾಗಲ್ಲ, ಇವನೇನು ಮಾಡ್ತಾನೆ, ಕೊಲೆ ಮಾಡ್ತಾನೆ. ಓಕೆ, ಅಥವಾ ಬೇರೆ ಇನ್ನೇನೋ ಅವನಿಗೆ ಗಾಯಗಳು ಮಾಡೋದು, ಕೊಲೆ ಮಾಡೋದು. ಸೊ ಈ ಥರ ಪ್ರತಿಯೊಬ್ಬರು ಇನ್ನೊಬ್ಬರ ಮೇಲೆ ಹಗೆಯನ್ನು ತೀರಿಸ್ಕೊಳ್ಳೋದು, ಎನಿಮಿಟಿಯನ್ನು ಬೆಳೆಸ್ಕೊಳ್ಳೋದು ಮಾಡಿದಾಗ ಏನಾಗುತ್ತೆ, ಅಂಥ ಸಮಾಜದ ಸುವ್ಯವಸ್ಥೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನಮಗೆ ಆಡಳಿತ ಅಥವಾ ಗವರ್ನೆನ್ಸ್ ಮತ್ತು ಗವರ್ನಮೆಂಟ್, ದಟ್ ಈಸ್ ಸರ್ಕಾರ,
ಸೊ ಇವು ನಮಗೆ ಭಾಳನೇ ಇಂಪಾರ್ಟೆಂಟು. ನಮಗೆ ಆಡಳಿತ ಮತ್ತು ಗೌರ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾವು ಅಂಥ ಸಮಾಜದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಂಥ ದೇಶ ಬೆಳೆಯೋದಕ್ಕೆ ಸಾಧ್ಯ, ಫಸ್ಟ್ ಆಫ್ ಆಲ್ ಇರೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಬೆಳೆಯೋದಕ್ಕಂತ ಸಾಧ್ಯನೇ ಇಲ್ಲ. ಸೊ ಉದಾಹರಣೆಗೆ ನಾವು ಇವಾಗ ಪಾಕಿಸ್ತಾನ ತಗೊಳ್ಳೋಣ. ಈ ಪಾಕಿಸ್ತಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸೊ ಅವರು ಕೇವಲ ಇಸ್ಲಾಮನ್ನು ಮಾತ್ರ ಅಲ್ಲಿ, ಅಂದರೆ ಯಾರು ಇಸ್ಲಾಂ ಫಾಲೋ ಮಾಡ್ತಾರೆ ಅವ್ರು ಮಾತ್ರ ಇರಬೇಕು ಅನ್ನೋದು ಅವರ ರೂಲ್ಸು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಬೇರೆ ಧರ್ಮದವ್ರನ್ನ ಅವರು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಫೋರ್ಸಿಬಲಿ ಒತ್ತಾಯ ಮಾಡಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿಯ ಸಮಾಜ ಮುರಿದು ಬೀಳೋದೇ ಹೆಚ್ಚು. ಸೊ ಅದಕ್ಕೋಸ್ಕರ ಇವತ್ತಲ್ಲಿ ಅಷ್ಟೊಂದು ಟೆರರಿಸಮು, ಅಲ್ಲಿ ಸಮಾಜದ ಸುವ್ಯವಸ್ಥೆ ಇಲ್ಲ, ಅಲ್ಲಿರ್ತಕ್ಕಂಥ ಜನರಿಗೆ ಬೇಸಿಕ್ ಫೆಸಿಲಿಟೀಸೇ ಇಲ್ಲ. ಸೊ ಈ ಥರ ಆಗಬಾರ್ದು ಅಂತ ಹೇಳಿದರೆ ನಮ್ಮ ಗವರ್ನೆನ್ಸ್, ನಮ್ಮ ಆಡಳಿತ, ನಮ್ಮ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಇರಬೇಕಾಗತ್ತೆ. ಸೊ ಹಾಗಾದರೆ ಈ ಒಂದು ಆಡಳಿತದಲ್ಲಿ ಬರ್ತಕ್ಕಂತಹ ರೂಲ್ಸ್ ಏನಿದ್ದಾವೆ, ಸೊ ಇವುಗಳನ್ನು ಯಾರು ಮಾಡ್ತಾರೆ, ಹೂ ಮೇಕ್ಸ್ ದ ರೂಲ್ಸ್, ಓಕೆ, ಆ್ಯಂಡ್ ಹೌ ದೀಸ್ ರೂಲ್ಸ್ ಆರ್ ಮೇಡ್, ಯಾವ ಥರ ಈ ರೂಲ್ಸ್ಗಳನ್ನು ಮಾಡ್ತಾರೆ, ಈ ಎಲ್ಲ ಒಂದು ಪ್ರಕ್ರಿಯೆಯನ್ನು, ಈ ಒಂದು ಪ್ರೊಸೆಸ್ಸನ್ನು ನಾವೇನು ಹೇಳ್ತೀವಿ, ಗವರ್ನೆನ್ಸ್ ಅಥವಾ ಆಡಳಿತ ಅಂಥೇಳಿ ಹೇಳ್ತೀವಿ. ಸೊ ಈಗ ನಾನು ಗವರ್ನೆನ್ಸ್ ಅಂದರೆ ಏನು ಅದರ ಡೆಫಿನೇಷನನ್ನು ನಿಮಗೆ ಹೇಳ್ತೀನಿ, ದಯವಿಟ್ಟು ನೀವು ಬರ್ಕೊಳ್ಳಿ ಒಂದು ಕಡೆ. ವಾಟ್ ಈಸ್ ಆ್ಯಕ್ಚುಲಿ ಗವರ್ನೆನ್ಸ್? ಸೊ ಗವರ್ನೆನ್ಸ್ ಅಂದರೆ ಇಟ್ ಈಸ್ ದ ಪ್ರಾಸೆಸ್, ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತೀನಿ, ಅದಾದಮೇಲೆ ಕನ್ನಡದಲ್ಲಿ ಹೇಳ್ತೀನಿ ನಾನು. ಇಟ್ ಈಸ್ ದ ಪ್ರಾಸೆಸ್ ಅಂದರೆ ಏನು? ಪ್ರಾಸೆಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಪ್ರಕ್ರಿಯೆ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಂದು ಪ್ರಕ್ರಿಯೆ. ಸೊ ಉದಾಹರಣೆ, ನಾನು ಸಿಂಪಲ್ ಉದಾಹರಣೆ ಕೊಡ್ತೀನಿ ನಿಮ್ಮ ಹಳ್ಳಿ ಜನಗಳಿಗೆ. ಉದಾಹರಣೆಗೆ ಅಕ್ಕಿ ಅಂತ ತಿಳ್ಕೊಳ್ಳಿ, ರೈಸ್. ಈ ಕೊನೆಗೆ ರೈಸ್ ಬರೋದು ಇಟ್ ಈಸ್ ಅ ಪ್ರಾಡಕ್ಟ್. ಬಟ್ ಈ ರೈಸನ್ನು ಬೆಳೆಯೋದಕ್ಕೆ ನಾವು ಏನೇನೆಲ್ಲ ಕಾರ್ಯಗಳನ್ನು ತೊಗೊತೀವಿ. ಸೊ ಬೀಜ ಬಿತ್ತೋದು, ಓಕೆ, ಬೀಜವನ್ನು ಬಿತ್ತೋದು, ಗೊಬ್ಬರ ಹಾಕೋದು, ಅದಕ್ಕೆ ನೀರು ಹಾಸೋದು, ಮತ್ತು ಎಣ್ಣೆ ಹೊಡೆಯೋದು. ಸೊ ಇವೆಲ್ಲ ಒಟ್ಟಾರೆ ಸೇರಿಕೊಂಡು ನಾವು ಒಂದು ಪ್ರೊಸೆಸ್ ಅಥವಾ ಪ್ರಕ್ರಿಯೆ ಅಂತ ಹೇಳ್ತೀವಿ. ಈ ಪ್ರೊಸೆಸ್ಸನ್ನು ಮಾಡಿದಾಗ ನಮಗೆ ಪ್ರಾಡಕ್ಟ್ ಬರೋದು. ಸೊ ಅದಕ್ಕೋಸ್ಕರ ಆಡಳಿತ ಏನಿದೆ, ಗವರ್ನೆನ್ಸ್ ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಅ ಪ್ರೊಸೆಸ್, ಸಿಸ್ಟಮ್, ಓಕೆ, ಇಟ್ಸ್ ಅ ಸಿಸ್ಟಮ್ ಆರ್ ಪ್ರೊಸೆಸ್ ಆಫ್ ಮೇಕಿಂಗ್ ಡಿಸಿಷನ್ಸ್, ನಿರ್ಧಾರವನ್ನು ತಗೊಳ್ತಕ್ಕಂತಹ ಪ್ರೊಸೆಸ್, ಓಕೆ, ಆ್ಯಂಡ್ ಆರ್ಗನೈಸಿಂಗ್ society's life with different sets of rules, and ensuring they are followed. ಈ ಎಂಟೈರ್ ಪ್ರೊಸೆಸ್ನ ನಾವೇನಂತ ಹೇಳ್ತೀವಿ, ಗವರ್ನೆನ್ಸ್ ಅಂತ ಹೇಳ್ತೀವಿ. ನಾನು ಇದನ್ನು ರಿಪೀಟ್ ಮಾಡ್ತೀನಿ. ಗವರ್ನೆನ್ಸ್ ಈಸ್ ದ ಪ್ರಾಸೆಸ್ ಆಫ್ ಮೇಕಿಂಗ್ ಡಿಸಿಷನ್ಸ್ ಆ್ಯಂಡ್ ಆರ್ಗನೈಸಿಂಗ್ ದ ಸೊಸೈಟೀಸ್ ಲೈಫ್ ವಿತ್ ಡಿಫ್ರೆಂಟ್ ಸೆಟ್ಸ್ ಆಫ್ ರೂಲ್ಸ್ ಆ್ಯಂಡ್ ಎನ್ಶೂರಿಂಗ್ ದೇ ಆರ್ ಫಾಲೋಡ್ ಈಸ್ ನೌನ್ ಆ್ಯಸ್ ಗವರ್ನೆನ್ಸ್. ಸೊ ಅಂದರೆ ಕನ್ನಡದಲ್ಲಿ ಆಡಳಿತ ಅಂತಕ್ಕಂತಹದ್ದು ಒಂದು ನಿರ್ಧಾರಗಳನ್ನು ತಗೊಳ್ತಕ್ಕಂತಹದ್ದು ಒಂದು ಪ್ರಕ್ರಿಯೆ. ಇದು ಇಟ್ಸ್ ಅ ಪ್ರಾಸೆಸ್ ಆಫ್ ಮೇಕಿಂಗ್ ದ ಡಿಸಿಷನ್ಸ್, ನಿರ್ಧಾರಗಳನ್ನು ತಗೊಳ್ತಕ್ಕಂತಹ ಪ್ರಕ್ರಿಯೆ ಆಗಿರುತ್ತೆ. ಆ್ಯಂಡ್ ನಮ್ಮ ಸಮಾಜ ಏನಿದೆ, ಸಮಾಜದ ಒಂದು ಜೀವ ಏನಿದೆ, ಒಟ್ಟಾರೆ ಒಂದು ಸಮಾಜವನ್ನು ಸೇರಿಕೊಂಡು ಆ ಒಂದು ಸಮಾಜ ಇರಬೇಕು ಅಂತ ಹೇಳಿದರೆ ದೇರ್ ಶುಡ್ ಬಿ ಡಿಫ್ರೆಂಟ್ ಸೆಟ್ ಆಫ್ ರೂಲ್ಸ್, ನಮಗೆ ನಿಯಮಗಳು ಬೇಕಾಗುತ್ತೆ. ಆ್ಯಂಡ್ ಎನ್ಶೂರಿಂಗ್ ದೇ ಆರ್ ಫಾಲೋಡ್, ರೂಲ್ಸನ್ನು ಮಾಡೋದು ಮಾತ್ರ ಅಲ್ಲ, ಈ ರೂಲ್ಸ್ಗಳು ಸರಿಯಾಗಿ ಫಾಲೋ ಆಗ್ತಾ ಇದೆಯಾ ಇಲ್ಲ, ಎಲ್ಲ ಜನಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೋ ಇಲ್ಲ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳೋದೇ ಎಂಟೈರ್ ಗವರ್ನೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಹಾಗಿದ್ರೆ ಗವರ್ನಮೆಂಟ್ ಅಂದರೆ ಏನು, ಗವರ್ನೆನ್ಸ್ ಅಂದರೆ ಏನು ಅಂತ ನೋಡಿದ್ವಿ ನಾವು. ಈಗ ಗವರ್ನಮೆಂಟ್ ಅಂತ ಹೇಳಿದರೆ ಏನು, ಸರ್ಕಾರ ಅಂದರೆ ಏನು ಅನ್ನೋದನ್ನು ನೋಡೋಣ. ಆಡಳಿತ ಮತ್ತು ಸರ್ಕಾರ. ಸೊ ಓಕೆ, ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಈ ಥರ ಬೇಸಿಕ್ಸನ್ನು ಕ್ಲಾರಿಟಿಯಾಗಿ ಇಟ್ಕೋಬೇಕು. ಈ ಥರದ ಕ್ಲಾರಿಟಿ ಇರತಕ್ಕಂಥದ್ರ ಮೇಲೇ ಪ್ರಶ್ನೆಗಳು ಬರೋದು, ಗವರ್ನೆನ್ಸ್ ಮತ್ತು ಗವರ್ನಮೆಂಟ್ ಡಿಫ್ರೆನ್ಸ್. ಸೊ ಗವರ್ನಮೆಂಟ್ ಅಂತ ಹೇಳಿದರೆ ಇಟ್ ಈಸ್ ದ ಗ್ರೂಪ್ ಆಫ್ ಇಂಡಿವಿಜುವಲ್ಸ್, ಓಕೆ, ಆರ್ ಸಿಸ್ಟಮ್ that makes rules and ensures they are followed. ಓಕೆ, ಅಂದರೆ ಗೌರ್ಮೆಂಟ್ ಅಂತ ಹೇಳಿದರೆ ಇಟ್ ಈಸ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ಸ್, ಕೆಲವು ವ್ಯಕ್ತಿಗಳ ಒಂದು ಗುಂಪು ಅಥವಾ ಒಂದು ಸಿಸ್ಟಮ್ ದಟ್ ಮೇಕ್ಸ್ ದ ರೂಲ್ಸ್, ಯಾರು ಈ ರೂಲ್ಗಳನ್ನು ಮಾಡ್ತಾರೆ ಮತ್ತು ಈ ರೂಲ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಅವುಗಳು ಸರಿಯಾಗಿ ಜನಗಳು ಅದನ್ನು ಪಾಲಿಸ್ತಾ ಇದ್ದಾರೋ ಇಲ್ಲೋದನ್ನು ಅಂತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂಥ ಒಂದು ಗುಂಪು. ಇದು ಒಂದು ಜನಗಳ ಗುಂಪು ಮತ್ತು ಒಂದು ಇಂಡಿವಿಜುವಲ್ಸ್ ಗುಂಪು. ಸೊ ಇದನ್ನು ನಾವು ಗವರ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಗವರ್ನೆನ್ಸು, ಸೊ ಗವರ್ನೆನ್ಸ್ ಅಂದರೆ ಆಡಳಿತ, ಈ ಕಡೆ ಗವರ್ನಮೆಂಟು.
ಈ ಗೌರ್ಮೆಂಟ್ ಏನಿದೆ ಈಸ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ಸು. ಈ ಇಂಡಿವಿಜುವಲ್ಸು ಅವರು ಯಾವ ಥರದ ರೂಲ್ಸ್ಗಳನ್ನು ಮಾಡ್ತಾರೆ, ಓಕೆ, ಆ ರೂಲ್ಸ್ಗಳನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಹೆಂಗೆ ಅಂತ ಹೇಳ್ತೀವಿ ನಾವು. ಹೆಂಗೆ ಮೀನ್ಸ್ ಇಟ್ ಈಸ್ ದ ಪ್ರಾಸೆಸ್. ಆ ಹೆಂಗೆ ಅಂತಕ್ಕಂಥ ಪ್ರಶ್ನೆ ಬರುತ್ತಲ್ಲ, ದ್ಯಾಟ್ ವಿಲ್ ಬಿಕಮ್ ದ ಗವರ್ನೆನ್ಸ್. ಯಾರು ಈ ಪ್ರೊಸೆಸ್ ಅಥವಾ ಯಾರು ಈ ಕಾನೂನುಗಳನ್ನು ಮಾಡ್ತಾರೆ ಅವರನ್ನು ನಾವು ಗೌರ್ಮೆಂಟ್ ಅಂತ ಹೇಳಿದರೆ, ಈ ಪ್ರೊಸೆಸ್ ಏನಿದೆ ಕಾನೂನು ಮಾಡ್ತಕ್ಕಂಥ ಪ್ರೊಸೆಸ್ಸು, ಆ ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಪ್ರೊಸೆಸ್ಸನ್ನು ನಾವು ಹೇಳ್ತೀವಿ ಗವರ್ನೆನ್ಸ್ ಅಂತ ಹೇಳ್ತೀವಿ. ಸೊ ಇದು ಗವರ್ನೆನ್ಸ್ ಮತ್ತು ಗವರ್ನಮೆಂಟ್ಗೆ ಇರತಕ್ಕಂತಹ ವ್ಯತ್ಯಾಸ. ಆ್ಯಂಡ್ ಈ ಗವರ್ನಮೆಂಟ್ ಏನಿದೆ ಇಲ್ಲಿ ಒಂದಿಷ್ಟು ಲಾಸ್, ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ, ಲಾಸ್ ಅಂತ ಹೇಳ್ತೀವಿ. ಸೊ ಲಾಸ್ ಅಥವಾ ಕಾನೂನು. ಸೊ ಈ ಲಾಸ್ ಅಥವಾ ಕಾನೂನು ಅಂತ ಹೇಳಿದರೆ ದೀಸ್ ಆರ್ ಮೋರ್ ಇಂಪಾರ್ಟೆಂಟ್ ರೂಲ್ಸ್. ಈ ಮೋರ್ ಇಂಪಾರ್ಟೆಂಟ್ ರೂಲ್ಸ್ ಅಥವಾ ಲಾಸ್ ಏನಿದ್ದಾವೆ ಇವುಗಳನ್ನು ನಾವು ಪಾರ್ಲಿಮೆಂಟ್, ಓಕೆ, ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಏನಿದೆ ಅಲ್ಲಿ ಪಾಸ್ ಮಾಡೋದು, ಅಥವಾ ರಾಜ್ಯಗಳಲ್ಲಿ ಅಸೆಂಬ್ಲಿ ಇದೆ, ಸ್ಟೇಟ್ ಅಸೆಂಬ್ಲಿ, ವಿಧಾನಸಭೆ, ಸೊ ಅಲ್ಲಿ ಪಾಸ್ ಮಾಡ್ತಕ್ಕಂಥ ರೂಲ್ಸನ್ನು ನಾವು ಲಾಸ್ ಅಂತ ಹೇಳ್ತೀವಿ. ವೇರ್ ಆ್ಯಸ್ ಕೇವಲ ಗೌರ್ಮೆಂಟ್ ಅಂತ ಹೇಳಿದರೆ ಚೀಫ್ ಮಿನಿಸ್ಟರು, ಓಕೆ, ಚೀಫ್ ಮಿನಿಸ್ಟರು ಮತ್ತು ಉಳಿದಿರ್ತಕ್ಕಂತಹ ಮಿನಿಸ್ಟರು, ಅಥವಾ ಪ್ರೈಮ್ ಮಿನಿಸ್ಟರು ಮತ್ತು ಉಳಿದಿರ್ತಕ್ಕಂಥ ಮಿನಿಸ್ಟರು, ಸೊ ಇವರುಗಳು ಸೇರಿ ಮಾಡ್ತಕ್ಕಂತಹ ಒಂದಿಷ್ಟು ರೂಲ್ಸ್ ಏನಿದ್ದಾವೆ ಆ ರೂಲ್ಸು ಇವ್ರು ಮಾತ್ರ ಮಾಡ್ತಾರೆ. ಅವುಗಳನ್ನು ನಾವು ಯೂಶ್ವಲಿ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಅಂತ ಹೇಳ್ತೀವಿ. ಬಟ್ ಯಾವ ರೂಲ್ಸ್ಗಳನ್ನು ನಾವು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಮಾಡ್ತೀವಲ್ಲ ಅವುಗಳನ್ನು ಲಾಸ್ ಅಥವಾ ಕಾನೂನು ಅಂಥೇಳಿ ಹೇಳ್ತಾರೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ಈಗ ನಾವು ಇಂಪಾರ್ಟೆಂಟ್ ಗವರ್ನಮೆಂಟ್ ಸಿಸ್ಟಮ್ ಬಗ್ಗೆ ನಾವು ನೋಡೋಣ. ಹಾಗಿದ್ರೆ ಗೌರ್ಮೆಂಟ್ ಸಿಸ್ಟಮ್ ಅಂತ ಹೇಳಿದರೆ ಏನು, ಆ ಗೌರ್ಮೆಂಟಲ್ಲಿ ಯಾವ ಯಾವ ಭಾಗಗಳಿರ್ತವೆ ಗವರ್ನಮೆಂಟ್, ಓಕೆ. ಸೊ ಗೌರ್ಮೆಂಟಲ್ಲಿ ಮೇನ್ಲಿ ದೇರ್ ಆರ್ 3 ಬಾಡೀಸ್, ಓಕೆ, 3 ಆರ್ಗನ್ಸ್ ಅಂತ ಹೇಳ್ತೀವಿ. ದೇರ್ ಆರ್ 3 ಆರ್ಗನ್ಸ್ ಆಫ್ ದ ಗೌರ್ಮೆಂಟ್. ಸೊ ಫಸ್ಟ್ ಆರ್ಗನ್ ಅಂತ ಹೇಳಿದರೆ ಇಟ್ ಈಸ್ ಲೆಜಿಸ್ಲೇಚರ್, ಅಥವಾ ಕನ್ನಡದಲ್ಲಿ ನಾವು ಇದನ್ನು ಶಾಸಕಾಂಗ ಅಂತೇಳಿ ಹೇಳ್ತೀವಿ, ಲೆಜಿಸ್ಲೇಚರ್, ಓಕೆ. ಸೆಕೆಂಡ್ ಒನ್ ಇಟ್ ಈಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದರೆ ಇಟ್ ಈಸ್ ಕಾರ್ಯಾಂಗ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ, ಓಕೆ. ಥರ್ಡ್ ಒನ್ ಈಸ್ ಜುಡಿಷಿಯರಿ ಅಥವಾ ಕನ್ನಡದಲ್ಲಿ ನಾವು ನ್ಯಾಯಾಂಗ ಅಂತ ಹೇಳ್ತೀವಿ, ನ್ಯಾಯಾಂಗ. ಸೊ ಇವು 3 ಏನಿದ್ದಾವೆ ದೀಸ್ ಆರ್ ದ ಆರ್ಗನ್ಸ್ ಆಫ್ ದ ಗವರ್ನಮೆಂಟ್, ಓಕೆ. ಲೆಜಿಸ್ಲೇಚರ್ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಜುಡಿಷಿಯರಿ ನ್ಯಾಯಾಂಗ. ಸೊ ಹಾಗಿದ್ದರೆ ಈ ಲೆಜಿಸ್ಲೇಚರ್ ಏನು ಫಂಕ್ಷನ್ ಮಾಡುತ್ತೆ ಅಂಥೇಳಿ ಈಗ ನಾವು ನೋಡೋಣ ಒನ್ ಬೈ ಒನ್. ಫಸ್ಟ್ ಒನ್ ವಿ ವಿಲ್ ಟಾಕ್ ಅಬೌಟ್ ದ ಲೆಜಿಸ್ಲೇಚರ್ ಮೀನ್ಸ್ ಶಾಸಕಾಂಗ. ಈ ಲೆಜಿಸ್ಲೇಚರ್ ಏನು ಮಾಡುತ್ತೆ, ಫಸ್ಟು ಇಟ್ ಈಸ್ ದ ಬಾಡಿ ಟು ಮೇಕ್ ದ ಲಾ ಮೇಕಿಂಗ್ ಬಾಡಿ, ಕಾನೂನುಗಳನ್ನು ಮಾಡುತ್ತೆ ಇದು, ಓಕೆ. ಆ್ಯಂಡ್ ಇಟ್ ವಿಲ್ ಅಪ್ಡೇಟ್ ಆರ್ ರಿಮೂವ್ ದ ಲಾಸ್, ಕಾನೂನುಗಳಲ್ಲಿ ತಿದ್ದುಪಡಿಯನ್ನು ತರ್ತಕ್ಕಂತಹದ್ದು, ಮತ್ತು ಕೆಲವೊಂದಿಷ್ಟು ಕಾನೂನುಗಳು ಯಾವುದು ಇವತ್ತು ಉಪಯೋಗ ಇಲ್ಲ ಅವುಗಳನ್ನು ತೆಗೆದುಹಾಕೋದು. ಈ ಎಲ್ಲ ಫಂಕ್ಷನ್ಗಳನ್ನು ನಮ್ಮ ಲೆಜಿಸ್ಲೇಚರ್ ಅಥವಾ ಶಾಸಕಾಂಗ ಮಾಡುತ್ತೆ. ಆಮೇಲೆ ಈ ಲೆಜಿಸ್ಲೇಚರ್ ಏನಿದೆ, ಈ ಲೆಜಿಸ್ಲೇಚರಲ್ಲಿ ಇರ್ತಕ್ಕಂಥ ಮೆಂಬರ್ಸ್, ಅಥವಾ ನಾವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಕೇಂದ್ರಕ್ಕೆ, MLAs ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಶಾಸಕರು ನಮ್ಮ ರಾಜ್ಯದಲ್ಲಿ. ಸೊ ಇವರು ಈ ರಿಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಇವರು ಜನರ ಪ್ರತಿನಿಧಿಗಳು. ಇವರು ಲೆಜಿಸ್ಲೇಚರಲ್ಲಿ ಭಾಗಿಯಾಗಿ ಅಲ್ಲಿ ಡಿಸ್ಕಸ್ಗಳನ್ನು ಮಾಡಿ, ಮತ್ತು ಡಿಬೇಟನ್ನು ಮಾಡಿ ಅಲ್ಲಿ ಒಮ್ಮತದಿಂದ ನಿರ್ಧಾರಕ್ಕೆ ಬಂದು ಅಲ್ಲಿ ವೋಟಿಂಗ್ ಆಗುತ್ತೆ. ಸೊ ಮೆಜಾರಿಟಿ ಆಫ್ ದಮ್ ವೋಟ್ ಎಸ್ ಅಂತ ಹೇಳಿದರೆ ಆ ಲಾ ಪಾಸ್ ಆಗುತ್ತೆ, ನೋ ಅಂತ ಹೇಳಿದರೆ ಆ ಲಾ ಪಾಸ್ ಆಗೋದಿಲ್ಲ. ದಿಸ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಅವರ್ ಲೆಜಿಸ್ಲೇಚರ್. ಸೊ ನೌ ವಿ ವಿಲ್ ಕಮ್ ಟು ದ ಎಕ್ಸಿಕ್ಯೂಟಿವ್ ಬಾಡಿ, ಓಕೆ. ಸೆಕೆಂಡ್ ಒನ್ ಈಸ್ ಎಕ್ಸಿಕ್ಯೂಟಿವ್ ಈಸ್ ನಥಿಂಗ್ ಬಟ್ ಕಾರ್ಯಾಂಗ. ಈ ಕಾರ್ಯಾಂಗ ಅಥವಾ ಎಕ್ಸಿಕ್ಯೂಟಿವ್ ಬಾಡಿ ಏನಿದೆ, ಸೊ ಈ ಎಕ್ಸಿಕ್ಯೂಟಿವ್ ಬಾಡಿ ಈಸ್ ಮೇನ್ಲಿ ಯಾರ್ಯಾರು ಇರ್ತಾರಪ್ಪ ಅಂತ ಹೇಳಿದರೆ ಇಟ್ ಈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹೀಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಅಂದರೆ ಮಂತ್ರಿ ಮಂಡಲ ಅಂತ ಹೇಳ್ತೀವಲ್ಲ ದಟ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಇವರೆಲ್ಲ ಎಕ್ಸಿಕ್ಯೂಟಿವ್ಸ್ ಆಗಿರ್ತಾರೆ. ಆ್ಯಂಡ್ ದೆನ್ ಸ್ಟೇಟಲ್ಲಿ ಗವರ್ನರ್, ಓಕೆ, ಚೀಫ್ ಮಿನಿಸ್ಟರು ಆ್ಯಂಡ್ ಹೀಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅವರ ಒಂದು ಮಂತ್ರಿಮಂಡಲ ಏನಿದೆ. ಸೊ ಆಲ್ ದೀಸ್ ಪೀಪಲ್ ದೇ ವಿಲ್ ಬಿಕಮ್ ಎಕ್ಸಿಕ್ಯೂಟಿವ್ಸ್. ಮತ್ತು ಇವರು ಅಷ್ಟೇ ಅಲ್ಲದೆ ಎನಿ ಗೌರ್ನಮೆಂಟ್ ಏಜೆನ್ಸಿ ಟು ಎನ್ಫೋರ್ಸ್ ಲಾ ಆ್ಯಂಡ್ ಆರ್ಡರ್ ಅಂತ ಹೇಳಿದರೆ ಪೊಲೀಸ್ ಆಗಿರ್ಬೋದು, ಅಥವಾ ನಮ್ಮ ಒಟ್ಟಾರೆ ಸರ್ಕಾರದ ವ್ಯವಸ್ಥೆಗಳೇನಿದ್ದಾವೆ. ಉದಾಹರಣೆಗೆ ಹೇಳಬೇಕಂತ ಹೇಳಿದರೆ ನಮ್ಮಲ್ಲಿ ತಹಶೀಲ್ದಾರ್ ಆಫೀಸ್ ಅಂತ ಹೇಳಿದೆ, ಓಕೆ. ಆ್ಯಂಡ್ ದೆನ್ DC ಆಫೀಸ್, IAS ಆಫೀಸರ್ ಇರ್ತಾರಲ್ಲ ಆ DC ಆಫೀಸು,
ಓಕೆ, ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟು, ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಈ ಎಲ್ಲ ಒಂದಿಷ್ಟು ಡಿಪಾರ್ಟ್ಮೆಂಟ್ಸ್ ಗೌರ್ಮೆಂಟ್ ಅಡಿ ಏನು ಬರುತ್ತವೆ ಅವರೆಲ್ಲ ಎಕ್ಸಿಕ್ಯೂಟಿವ್ಸೇ. ಯಾಕೆ ಅಂತ ಹೇಳಿದರೆ ಇವರೆಲ್ಲ ಲಾಸ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ಇವರನ್ನು ನಾವು ಎಕ್ಸಿಕ್ಯೂಟಿವ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ, ಸೊ ಇದರಲ್ಲಿ ಒಂದಿಷ್ಟು ವಿಷಯಗಳನ್ನು ನೀವು ತಿಳ್ಕೊಬೇಕು ಎಕ್ಸಿಕ್ಯೂಟಿವ್ಸ್ ಬಗ್ಗೆ. ಸೊ ಎಕ್ಸಿಕ್ಯೂಟಿವ್ಸ್ ಏನಿದ್ದಾರೆ, ಸೊ ನಾನು ಹೇಳ್ದಂಗೆ ಎಕ್ಸಿಕ್ಯೂಟಿವ್ಸ್ ಯಾರ್ಯಾರು ಬರ್ತಾರಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒನ್ನು ಪ್ರೆಸಿಡೆಂಟ್. ಓಕೆ, ಪ್ರೆಸಿಡೆಂಟ್ ಏನಿದ್ದಾರೆ, ಓಕೆ, ಅದಾದಮೇಲೆ ಪ್ರೈಮ್ ಮಿನಿಸ್ಟರು ಆ್ಯಂಡ್ ಹೀಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಮಂತ್ರಿಮಂಡಲ. ಸೊ ಪ್ರೆಸಿಡೆಂಟ್ ಏನಿದ್ದಾರೆ, ಸೊ ಹೀ ಈಸ್ ಅ ನಾಮಿನಲ್ ಹೆಡ್. ನಾಮಿನಲ್ ಹೆಡ್ ಅಂತ ಹೇಳಿದರೆ ನಾವೇನು ನಾಮಕಾವಸ್ಥೆ ಅಂತ ಹೇಳ್ತೀವಲ್ಲ, ಯೂಶ್ವಲಿ ನಾವು ವ್ಯಂಗ್ಯವಾಗಿ ಹೇಳುವಾಗ ನಾಮಕಾವಸ್ಥೆ ಅಂತ ಹೇಳ್ತೀವಿ. ಅದೇ ಥರ ಪ್ರೆಸಿಡೆಂಟು ಈಸ್ ಅ ನಾಮಿನಲ್ ಹೆಡ್. ಗೌರ್ನಮೆಂಟ್ ಏನೇ ಒಂದು ನಿರ್ಧಾರ ತಗೊಳ್ಳಿ, ಅದಕ್ಕೆ ಕೊನೆಗೆ ಪ್ರೆಸಿಡೆಂಟ್ ಸಿಗ್ನೇಚರ್ ಬೇಕು. ಆದರೆ ಡಿಸಿಷನ್ ತಗೊಳ್ಳೋರು ಯಾರು? ಇಟ್ ಈಸ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಇಲ್ಲಿ ನಾವು ಪ್ರೈಮ್ ಮಿನಿಸ್ಟರ್ನ ರಿಯಲ್ ಹೆಡ್ ಅಂತ ಹೇಳ್ತೀವಿ, ವೇರೆಸ್ ಪ್ರೆಸಿಡೆಂಟ್ ಈಸ್ ದ ನಾಮಿನಲ್ ಹೆಡ್. ಕೆಲವೊಂದಿಷ್ಟು ಸಿಚುವೇಶನ್ಸಲ್ಲಿ ಪ್ರೆಸಿಡೆಂಟು ಕೂಡ ಪವರ್ಸ್ ಇರುತ್ತೆ. ಬಿಕಾಸ್ ಕೆಲವೊಂದು ಸರಿ ಎಲೆಕ್ಷನ್ ಆದಾಗ ಯಾವುದೇ ಒಂದು ಪಾರ್ಟಿಗೆ ಮೆಜಾರಿಟಿ ಬರಲಿಲ್ಲ ಅಂತ ಹೇಳಿದರೆ ದೆನ್ ಪ್ರೆಸಿಡೆಂಟ್ ವಿಲ್ ಟೇಕ್ ದ ಇನಿಷಿಯೇಟಿವ್ ಟು ಫಾರ್ಮ್ ದ ಗೌರ್ಮೆಂಟ್. ಆವಾಗ ಕೊಯ್ಲಿಷನ್ ಪಾರ್ಟೀಸ್ ಸೇರಿಕೊಂಡು ಬರ್ತವೆ. ಸೊ ಆವಾಗ ಯಾರ್ದು ಮೆಜಾರಿಟಿ ಬರುತ್ತೆ ಅವರ ಗೌರ್ಮೆಂಟನ್ನು ಫಾರ್ಮೇಷನ್ ಮಾಡೋದು. ಸೊ ಈ ಥರ ಒಂದಿಷ್ಟು ಪ್ರೆಸಿಡೆಂಟ್ಗೂ ಸಹಿತ ಪವರ್ಸ್ ಇದ್ದಾವೆ. ಬಟ್ ಮೋಸ್ಟ್ಲಿ ಯಾವಾಗ ಗೌರ್ಮೆಂಟ್ ಇರ್ತಾರೆ ಹಿ ಈಸ್ ಎ ನಾಮಿನಲ್ ಹೆಡ್ ಆಗಿರ್ತಾರೆ. ಸೊ ಆ್ಯಂಡ್ ಅದೇ ಥರ ನಮ್ಮ ರಾಜ್ಯದಲ್ಲಿ ಸ್ಟೇಟ್ ಲೆವೆಲಲ್ಲಿ ಗವರ್ನರ್ ಹಿ ಈಸ್ ದ ನಾಮಿನಲ್ ಹೆಡ್. ಹಿ ಈಸ್ ದ ನಾಮಿನಲ್ ಹೆಡ್, ವೇರ್ ಚೀಫ್ ಮಿನಿಸ್ಟರ್ ಈಸ್ ದ ರಿಯಲ್ ಹೆಡ್. ಆ್ಯಂಡ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಂಟೈರ್ಲಿ ಏನಿದ್ದಾರೆ ದೇ ವಿಲ್ ಟೇಕ್ ದ ಡಿಸಿಷನ್ಸ್. ಇವರು ನಿರ್ಧಾರಗಳನ್ನು ಮಾಡ್ತಾರೆ. ಆ್ಯಂಡ್ ಈ ಎಕ್ಸಿಕ್ಯೂಟಿವ್ಸ್ ಏನಿದ್ದಾರೆ ಇವರ ಒಂದಿಷ್ಟು ಕಾರ್ಯಗಳು ಯಾವ್ಯಾವು, ಕಾರ್ಯವೈಖರಿಗಳು ಯಾವ್ಯಾವು ಅಂತ ಹೇಳಿದರೆ, ಈ ಎಕ್ಸಿಕ್ಯೂಟಿವ್ಸ್ ಮೇನ್ಲಿ ಸೆಂಟ್ರಲಲ್ಲಿ ಇವರ ಅಡಿ ಬರ್ತಕ್ಕಂತಹದ್ದು ಡಿಫೆನ್ಸ್ ಬರುತ್ತೆ. ಆ್ಯಂಡ್ ಫಾರೆನ್ ಅಫೇರ್ಸ್ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂತಹವು ಅದು ಬರುತ್ತೆ. ಆ್ಯಂಡ್ ದೆನ್ ಅಟಾಮಿಕ್ ಎನರ್ಜಿ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಅದಕ್ಕೆ ಸಂಬಂಧಪಟ್ಟದ್ದು ಇವರ ಅಡಿ ಬರುತ್ತೆ. ಆ್ಯಂಡ್ ದೆನ್ ಕಮ್ಯುನಿಕೇಷನ್. ಸೊ ಉದಾಹರಣೆಗೆ ಈಗ BSNL ಮತ್ತು ಮೊಬೈಲ್ ಆಪ್ರೇಷನ್ಸ್ ಏನಿದ್ದಾವೆ, ಟವರ್ ರಿಲೇಟೆಡ್ಡು ಮೊಬೈಲ್ ಆಪ್ರೇಟರ್ಸು, ಸೊ ಇದೆಲ್ಲ ಕಮ್ಯುನಿಕೇಷನ್ಸು ಇಟ್ ಕಮ್ಸ್ ಅಂಡರ್ ದ ಎಕ್ಸಿಕ್ಯೂಟಿವ್ಸ್. ಓಕೆ, ಆ್ಯಂಡ್ ದಟ್ ಟು ಇಟ್ ಈಸ್ ಮೇನ್ಲಿ ಸೆಂಟ್ರಲ್. ಅದೇ ಥರ ಕರೆನ್ಸಿ ರುಪೀನ ಇಶ್ಯೂ ಮಾಡೋದು. ಆ್ಯಂಡ್ ದೆನ್ ಇಂಟರ್ಸ್ಟೇಟ್ ಕಾಮರ್ಸ್. ಇಂಟರ್ಸ್ಟೇಟ್ ಅಂದರೆ ಅಂತಾರಾಜ್ಯಗಳ ವಾಣಿಜ್ಯ. ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿದ್ದಾವೆ. ಆ ರಾಜ್ಯಗಳು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಾಣಿಜ್ಯ ವಹಿವಾಟುಗಳನ್ನ ಮಾಡಬೇಕು ಅಂತ ಹೇಳಿದರೆ ದಟ್ ಆಲ್ಸೋ ಕಮ್ ಅಂಡರ್ ದ ಎಕ್ಸಿಕ್ಯೂಟಿವ್ಸ್, ಎಸ್ಪೆಷಲಿ ದ ಸೆಂಟ್ರಲ್ ಗವರ್ನಮೆಂಟ್. ಆ್ಯಂಡ್ ಆಲ್ಸೋ ಬೇರೆ ವ್ಯವಸ್ಥೆಗಳು ಸಚ್ ಆಸ್ ದ ಎಜುಕೇಷನ್, ಶಿಕ್ಷಣ ಅಂತ ಹೇಳ್ತೀವಲ್ಲ, ಎಜುಕೇಷನ್ ಅದು ಕೂಡ ಎಕ್ಸಿಕ್ಯೂಟಿವ್ಸ್ ಅಲ್ಲಿ ಬರುತ್ತೆ. ಆ್ಯಂಡ್ ದೆನ್ ನ್ಯಾಷನಲ್ ಪಾಲಿಸೀಸ್. ಸೊ ಇಂಥವೆಲ್ಲ ಏನಿದ್ದಾವೆ ದೀಸ್ ಆಲ್ ಕಮ್ ಅಂಡರ್ ದ ಎಕ್ಸಿಕ್ಯೂಟಿವ್ಸ್, ಕಾರ್ಯಾಂಗದ ಅಡಿ, ಅವರ ಅಡಿ ಇದು ಬರುತ್ತೆ ಆ್ಯಕ್ಚುಲಿ. ಸೊ ಅದೇ ಥರ ಇದು ಆ್ಯಕ್ಚುಲಿ ನಾನು ಹೇಳಿದ್ದು ಸೆಂಟ್ರಲ್ ಗೌರ್ಮೆಂಟ್ ಏನಿದೆಯಲ್ಲ ಅವರ ಅಡಿ. ಸೊ ನಾವು ಸ್ಟೇಟ್ ಗೌರ್ಮೆಂಟ್ ಹಾಗಿದ್ರೆ ರಾಜ್ಯ ಸರ್ಕಾರದಡಿ ಯಾವುದು ಬರುತ್ತೆ ಅಂತ ಹೇಳಿ ನೋಡೋಣ. ರಾಜ್ಯ ಸರ್ಕಾರದಡಿ ಯೂಶ್ವಲಿ ಏನು ಬರುತ್ತೆ? ಪೊಲೀಸ್, ಲಾ ಆ್ಯಂಡ್ ಆರ್ಡರ್ ಈ ವ್ಯವಸ್ಥೆ ಬರುತ್ತೆ. ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಅಂತ ಹೇಳ್ತೀವಿ, ಕಾನೂನು ಸುವ್ಯವಸ್ಥೆ, ಲಾ ಆ್ಯಂಡ್ ಆರ್ಡರ್. ಆ್ಯಂಡ್ ದೆನ್ ಇಂಪ್ಲಿಮೆಂಟೇಷನ್ ಆಫ್ ಲಾಸ್. ದೇ ವಿಲ್ ಇಂಪ್ಲಿಮೆಂಟ್ ದ ಲಾಸ್. ಇಂಪ್ಲಿಮೆಂಟೇಷನ್ ಆಫ್ ಲಾಸ್ ಮೇಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಏನು ಲಾಸ್ ಮಾಡುತ್ತೆ ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದು ರಾಜ್ಯಗಳ ಜವಾಬ್ದಾರಿ ಆಗಿರುತ್ತೆ. ಆ್ಯಂಡ್ ಪಬ್ಲಿಕ್ ಹೆಲ್ತ್. ಸೊ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಿಂದ ಲೋಕಲ್ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಇವೆಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಎಜುಕೇಷನ್, ಶಿಕ್ಷಣದ ವ್ಯವಸ್ಥೆ. ಓಕೆ, ಸೊ ಶಿಕ್ಷಣ ಏನಿದೆ ಅದು ಕೇಂದ್ರದಲ್ಲೂ ಬರುತ್ತೆ ಮತ್ತು ರಾಜ್ಯಗಳ ಅಡಿಯಲ್ಲೂ ಇದು ಬರುತ್ತೆ. ಇದ್ರ ಬಗ್ಗೆ ನೀವು ಡೀಟೇಲಾಗಿ ಮುಂದೆ ಓದ್ತೀರಾ, ಇವಾಗ ಜಸ್ಟ್ ತಿಳ್ಕೊಳ್ಳಿ ಸುಮ್ಮನೆ. ಅದಾದಮೇಲೆ ಅಗ್ರಿಕಲ್ಚರ್, ಕೃಷಿ, ಅದು ಕೂಡ ಸ್ಟೇಟ್ ಅಡಿ ಬರೋದು. ಅದಾದಮೇಲೆ ಇರಿಗೇಷನ್. ಓಕೆ, ಇರಿಗೇಷನ್ ನೀರು, ನಮ್ಮ ಹೊಲಗಳಿಗೆ ಬೇಕಾದಂತಹ ನೀರಾವರಿಯ ವ್ಯವಸ್ಥೆ. ಓಕೆ, ಅದಾದಮೇಲೆ ಲೋಕಲ್ ಗೌರ್ನಮೆಂಟ್. ಸೊ ಲೋಕಲಲ್ಲಿ ಪಂಚಾಯತ್ಗಳು, ಅದೇ ಥರ ಸಿಟಿನಲ್ಲಿ ಮುನ್ಸಿಪಾಲಿಟೀಸ್, ಟೌನ್ ಪಂಚಾಯತ್. ಸೊ ಇವೆಲ್ಲ ಲೋಕಲ್ ಗೌರ್ಮೆಂಟು. ಇದು ಕೂಡ ರಾಜ್ಯಗಳಡಿ ಬರುತ್ತೆ. ಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಅಡಿನೇ ಇದು ಸಹಿತ ಬರೋದು. ಸೊ ನಾವು ವಿಲ್ ಲುಕ್ ಇನ್ ಟು ದ ಥರ್ಡ್ ಆರ್ಗನ್. ಸೊ ನಾವಿಲ್ಲಿ ಹೇಳಿದ್ವಲ್ಲ
ದೇರ್ ವಿಲ್ ಬಿ 3 ಆರ್ಗನ್ಸ್ ಆಫ್ ದ ಗೌರ್ಮೆಂಟ್. ಲೆಜಿಸ್ಲೇಚರ್ ಬಗ್ಗೆ ನೋಡಿದ್ವಿ, ಎಕ್ಸಿಕ್ಯೂಟಿವ್ ಬಗ್ಗೆ ನೋಡಿದ್ವಿ. ನಾವು ವಿಲ್ ಲುಕ್ ಇನ್ ಟು ದ ಜುಡಿಷಿಯರಿ. ಜುಡಿಷಿಯರಿ ಈಸ್ ಆಲ್ಸೋ ದ ಥರ್ಡ್ ಆರ್ಗನ್ ಆಫ್ ದ ಗೌರ್ಮೆಂಟ್. ಆ ಒಂದು ಆರ್ಗನ್ ಬಗ್ಗೆ ಈಗ ನಾವು ನೋಡ್ಕೊಳ್ಳೋಣ. ಜುಡಿಷಿಯರಿ ಅಂದರೆ ಏನು? ಜುಡಿಷಿಯರಿ ಇಸ್ ನಥಿಂಗ್ ಬಟ್ ನ್ಯಾಯಾಂಗ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆ, ನ್ಯಾಯಾಂಗ. ಸೊ ಈ ಜುಡಿಷಿಯರಿ ಏನು ಮಾಡುತ್ತೆ ಅಂತ ಹೇಳಿದರೆ, ಇವರು ಫಸ್ಟು ದೇ ವಿಲ್ ಕೀಪ್ ಎನ್ ಐ ಆನ್ ದ ಲೆಜಿಸ್ಲೇಚರ್. ಈ ಲಾಸ್ ಮಾಡ್ತಕ್ಕಂಥ ಲೆಜಿಸ್ಲೇಚರ್ ಇದೆ, ಪಾರ್ಲಿಮೆಂಟ್ ಆಗಿರ್ಬೋದು, ಸ್ಟೇಟ್ ಅಸೆಂಬ್ಲೀಸ್, ಇವರುಗಳು ಸರಿಯಾಗಿ ನಮ್ಮ ಸಂವಿಧಾನಬದ್ಧವಾಗಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇವರುಗಳು ಲಾನ ಮಾಡ್ತಾ ಇದ್ದಾರಾ ಇಲ್ವಾ? ಸೊ ಆ ಒಂದು ಇದನ್ನು ಚೆಕ್ ಮಾಡುತ್ತೆ. ಆ್ಯಂಡ್ ದೆನ್ ದೇ ವಿಲ್ ಕೀಪ್ ಚೆಕ್ ಆನ್ ದ ಎಕ್ಸಿಕ್ಯೂಟಿವ್ಸ್, ಕಾರ್ಯಾಂಗ ವ್ಯವಸ್ಥೆ. ಈ ಲಾಸ್ ಏನಿದ್ದಾವೆ ಅವುಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಾ? ಸೊ ಇವರು ಇಂಪ್ಲಿಮೆಂಟ್ ಮಾಡುವಾಗ ಎಲ್ಲೋ ಕೆಲವರಿಗೆ ಮಾತ್ರ ಫೇವರ್ ಮಾಡ್ತಾ ಇದ್ದಾರಾ? ಓಕೆ, ಇನ್ಇಕ್ವಾಲಿಟಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ? ಇವುಗಳನ್ನೆಲ್ಲ ಚೆಕ್ ಮಾಡುತ್ತೆ. ಆ್ಯಂಡ್ ಇಟ್ ವಿಲ್ ಕೀಪ್ ಚೆಕ್ ಆನ್ ಸಿಟಿಸನ್ಸ್. ಸೊ ನಮ್ಮ ಜನಗಳೇನಿದ್ದಾವೆ ಅವರು ಈ ಲಾಸ್ಗಳನ್ನು ಸರಿಯಾಗಿ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ? ಸೊ ಯಾರಾದರೂ ಈ ಲಾಗಳನ್ನು ವೈಲೇಟ್ ಮಾಡಿದ್ರೆ, ಬ್ರೇಕ್ ಮಾಡಿದರೆ, ಸೊ ಅವರಿಗೆ ಜುಡಿಷಿಯರಿ ಏನು ಮಾಡುತ್ತೆ? ಪನಿಷ್ಮೆಂಟನ್ನು ಕೊಡುತ್ತೆ. ಸೊ ಈ ಥರ ಕೇವಲ ಒಂದು ಕಾನೂನನ್ನು ಮಾಡೋದು ಮಾತ್ರ ಅಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಮತ್ತು ಅದು ಸರಿಯಾಗಿ ಎಕ್ಸಿಕ್ಯೂಟ್ ಆಗ್ತಾ ಇದೆಯಲ್ಲ ಅನ್ನೋದನ್ನು ನೋಡ್ಕೊಳ್ಳೋದು ಸಹಿತ ತುಂಬಾ ಇಂಪಾರ್ಟೆಂಟು. ಸೊ ಈ ಎಲ್ಲ ವ್ಯವಸ್ಥೆಗಳೇನಿದ್ದಾವೆ ನಮ್ಮ ಲೆಜಿಸ್ಲೇಚರ್, ಓಕೆ, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ, ಈ ಎಲ್ಲ ಸಿಸ್ಟಮ್ ಈ ಆರ್ಗನ್ಸ್ ಏನಿದ್ದಾವೆ ಇವರು ನಮ್ಮ ಆಡಳಿತ ಅಥವಾ ಗವರ್ನೆನ್ಸ್ ಏನಿದೆ ಇದು ಜೀವಂತವಾಗಿರಲಿಕ್ಕೆ, ಇದು ನಮ್ಮ ಎಂಟೈರ್ ಸೊಸೈಟಿ ಒಂದು ಸಾಮರಸ್ಯದಲ್ಲಿ ಇರೋದಕ್ಕೆ, ಹಾರ್ಮೋನಿ ಇರೋದಕ್ಕೆ ಈ ಸಿಸ್ಟಮ್ ಏನಿದೆ ಇದು ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಸಿಸ್ಟಮ್ ಆಫ್ ದ ಗವರ್ನೆನ್ಸ್. ಸೊ ಈ ಒಂದು ಗವರ್ನೆನ್ಸ್ ಸಿಸ್ಟಮ್ ಏನಿದೆ, ಸೊ ಈ ಗವರ್ನೆನ್ಸ್ ಸಿಸ್ಟಮ್ ಸರಿಯಾಗಿ ನಡಿಬೇಕು ಅಂತ ಹೇಳಿದರೆ ನಾವು 3 ಆರ್ಗನ್ಸ್ ಏನು ನೋಡಿದ್ವಲ್ಲ, ಲೆಜಿಸ್ಲೇಚರ್, ಓಕೆ, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ, ಇವರ ಮಧ್ಯೆ ಏನಿರಬೇಕು? ದೇರ್ ಶುಡ್ ಬಿ ಸೆಪರೇಷನ್ ಆಫ್ ಪವರ್ ಅಥವಾ ಅಧಿಕಾರಗಳು ಪ್ರತ್ಯೇಕವಾಗಿರಬೇಕು, ಸಪರೇಟ್ ಆಗಿರಬೇಕು. ಲೆಜಿಸ್ಲೇಚರ್, ಲಾ ಮೇಕಿಂಗ್ ಬಾಡಿ, ಓಕೆ, ಇವರ ಕಾರ್ಯವನ್ನು ಎಕ್ಸಿಕ್ಯೂಟಿವ್ಸ್ ಮಾಡಬಾರ್ದು. ಇವರು ಮಾಡಿದ್ರೆ ಏನಾಗುತ್ತೆ? ಇಟ್ ವಿಲ್ ಅಂಡರ್ಮೈನ್ ದ ಡೆಮೋಕ್ರಸಿ, ಅಂದರೆ ಪ್ರಜಾಪ್ರಭುತ್ವವನ್ನೇ ನಾವು ಅಲ್ಲೆಗಳದಂಗೆ ಆಗಿಬಿಡುತ್ತೆ. ಸೊ ಇವ್ರ ಕೆಲಸ ಇವ್ರು ಮಾಡಬೇಕು, ಎಕ್ಸಿಕ್ಯೂಟಿವ್ಸ್ ಇವ್ರ ಕೆಲಸ ಇವ್ರು ಮಾಡಬೇಕು, ಜುಡಿಷಿಯರಿ ಇವ್ರ ಕೆಲಸ ಇವ್ರು ಮಾಡಬೇಕು. ಸೊ ಜುಡಿಷಿಯರಿ ಹೋಗಿ ಎಕ್ಸಿಕ್ಯೂಟಿವ್ ಕೆಲಸ ಮಾಡಬಾರ್ದು, ಎಕ್ಸಿಕ್ಯೂಟಿವ್ಸ್ ಹೋಗಿ ಲೆಜಿಸ್ಲೇಚರ್ ಕೆಲಸ ಮಾಡಬಾರ್ದು. ಸೊ ಅವಾಗ ಮಾಡಿದಾಗ ಏನಾಗುತ್ತೆ? ದೆನ್ ಇಟ್ ವಿಲ್ ಬಿಕಮ್ ಅ ಸೋಷಿಯಲ್ ಡಿಸ್ಹಾರ್ಮನಿ, ಸಮಾಜದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಇರೋದಿಲ್ಲ. ಯಾವಾಗ ನಮ್ಮ ಆಡಳಿತ ವ್ಯವಸ್ಥೆ ಒಡೆದು ಬೀಳುತ್ತೆ ಆವಾಗ ನಮ್ಮ ಸಮಾಜ ಅದು ಅವ್ಯವಸ್ಥೆಯಾಗಿ ಉಳ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈ ಸೆಪರೇಷನ್ ಆಫ್ ಪವರ್, ಪ್ರತ್ಯೇಕ ಅಧಿಕಾರ ಅಂತಕ್ಕಂಥದ್ದು ನಮಗೆ ಇರಬೇಕು, ಸೆಪರೇಷನ್ ಆಫ್ ಪವರ್. ಸೊ ನಮ್ಮ ದೇಶದ ವ್ಯವಸ್ಥೆ ಏನಿದೆ, ಲೆಜಿಸ್ಲೇಚರು, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಇಲ್ಲಿ ಸಂಪೂರ್ಣವಾದಂಥ ಪ್ರತ್ಯೇಕತೆ ಇಲ್ಲ, ಕಂಪ್ಲೀಟ್ ಸೆಪರೇಷನ್ ಇಲ್ಲ. ಬಟ್ ನಮ್ಮಲ್ಲಿ ಏನಿದೆ? ಸಾಮರಸ್ಯ ಇದೆ, ಕೋಆಪರೇಷನ್ ಮತ್ತು ಕೋಆರ್ಡಿನೇಷನ್ ಇದೆ. ಎಕ್ಸಿಕ್ಯೂಟಿವ್ಸ್ ಮತ್ತು ಲೆಜಿಸ್ಲೇಚರ್ ಮಧ್ಯೆ ಕೋಆಪರೇಷನ್ ಇದೆ. ಸೊ ಈ ಒಂದು ಕೋಆಪರೇಷನ್ ಏನು ಮಾಡುತ್ತೆ? ಇಟ್ ವಿಲ್ ಲೀಡ್ ಟು ದ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಸಪೋಸ್ ಲೆಜಿಸ್ಲೇಚರ್ ಅವರ ಒಂದು ಚೌಕಟ್ಟನ್ನು ಮೀರಿದರೆ ಜುಡಿಷಿಯರಿ ವಿಲ್ ಎಂಟರ್. ಈ ಒಂದು ಜುಡಿಷಿಯರಿ ಬಂದು ಈ ಲಾನ ಇಂಪ್ಲಿಮೆಂಟ್ ಮಾಡಬೇಡಿ, ಇದು ಕಾನೂನುಬದ್ಧವಾಗಿಲ್ಲ ಅಂತ ಹೇಳುತ್ತೆ. ಅದೇ ಥರ ಎಕ್ಸಿಕ್ಯೂಟಿವ್ಸ್ ತಮ್ಮ ಚೌಕಟ್ಟನ್ನು ಮೀರಿದರೆ ಜುಡಿಷಿಯರಿ ವಿಲ್ ಕೀಪ್ ಅ ಚೆಕ್. ಅದೇ ಥರ ಜುಡಿಷಿಯರಿ ಏನಾದರೂ ಅವರು ತಮ್ಮ ಚೌಕಟ್ಟನ್ನು ಮೀರಿದರೆ ಅಲ್ಲಿ ಲೆಜಿಸ್ಲೇಚರ್ ಕೂಡ ಬಂದು ಆ ಒಂದು ಜುಡಿಷಿಯರಿನ ಸರಿ ಮಾಡ್ಬೋದು. ಅದು ಬೈ ಪಾಸಿಂಗ್ ಲಾಸ್ ಆ್ಯಂಡ್ ರೆಸೊಲ್ಯೂಷನ್ ಇನ್ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿನಲ್ಲಿ ಅವರು ರೆಸೊಲ್ಯೂಷನ್ ಮಾಡೋ ಮೂಲಕ ಕೆಲವೊಂದಿಷ್ಟು ಜುಡಿಷಿಯರಿ ನಿರ್ಧಾರಗಳನ್ನು ಸಹಿತ ಅವ್ರು ಏನು ಮಾಡ್ಬೋದು? ದೇ ಕ್ಯಾನ್ ಫೈಟ್ ಅಥವಾ ದೇ ಕ್ಯಾನ್ ಅಪೋಸ್. ಸೊ ಈ ಒಂದು ವ್ಯವಸ್ಥೆಯಿಂದ ಇಟ್ ವಿಲ್ ಲೀಡ್ ಟು ದ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ತುಂಬ ಸಿಂಪಲ್ ಉದಾಹರಣೆ ತೊಗೊಳ್ಳಿ. ಸೊ ಈಗ ಒಂದು ಫ್ಯಾಮಿಲಿ ಇದೆ ಅಂದ್ಕೊಳ್ಳಿ, ದಿಸ್ ಈಸ್ ಅ ಫ್ಯಾಮಿಲಿ. ಸೊ ಇಲ್ಲಿ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಇರ್ತಾರೆ, ಓಕೆ, ಪೇರೆಂಟ್ಸ್, ಓಕೆ, ಇಲ್ಲಿ ಮಕ್ಕಳಿರ್ತಾರೆ, ಚಿಲ್ಡ್ರನ್ನು, ಓಕೆ, ಆಮೇಲೆ ಇವರ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ. ಸೊ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಏನಿದ್ದಾರೆ ಇವರು ಪೇರೆಂಟ್ಸ್ ಬಿಹೇವಿಯರು ಮತ್ತು ಚಿಲ್ಡ್ರನ್ಸ್ ಬಿಹೇವಿಯರ್ ಇವ್ರ ಮೇಲೆ ಒಂದು ಕಣ್ಣಿಡ್ತಾರೆ, ಒಂದು ಚೆಕ್ ಮಾಡ್ತಾರೆ. ಸಪೋಸ್ ಏನಾದರೂ ನಮ್ಮ ಬಿಹೇವಿಯರು ಸರಿಯಾಗಿಲ್ಲ ಅಂದರೆ ಇವರು ನಮಗೆ ಹೇಳ್ತಾರೆ. ಸೊ ಇದೇ ಥರದ ವ್ಯವಸ್ಥೆ ನಮ್ಮ ಆಡಳಿತದಲ್ಲೂ ಇರತಕ್ಕಂಥದ್ದು. ದೇರ್ ಈಸ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಲೆಜಿಸ್ಲೇಚರು ದೇ ವಿಲ್ ಚೆಕ್ ಆನ್ ಎಕ್ಸಿಕ್ಯೂಟಿವ್ಸ್, ಓಕೆ, ಜುಡಿಷಿಯರಿ ವಿಲ್ ಚೆಕ್ ಆನ್ ಎಕ್ಸಿಕ್ಯೂಟಿವ್ ಆ್ಯಸ್ ವೆಲ್ ಆಸ್ ಲೆಜಿಸ್ಲೇಚರ್. ಸೊ ಈ ಥರ ಕೋಆಪರೇಷನ್, ಕೋಆರ್ಡಿನೇಷನ್ ಇದ್ದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇದ್ದಾಗ ನಮ್ಮ ಆಡಳಿತ ವ್ಯವಸ್ಥೆ ಏನಿರುತ್ತೆ ಅದು ಉತ್ತಮವಾಗಿ ಇರೋದಕ್ಕೆ ಸಾಧ್ಯ. ಸೊ ಇದು ನಮ್ಮ ಕಂಪ್ಲೀಟ್ ಕ್ಲಾಸ್ ಅಬೌಟ್ ದ ಗವರ್ನೆನ್ಸ್ ಅಥವಾ ಆಡಳಿತ ವ್ಯವಸ್ಥೆಯ ಬಗ್ಗೆ ಇರತಕ್ಕಂಥದ್ದು. ಮುಂದಿನ
ಆ ಒಂದು ಚಾಪ್ಟ್ರಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದ.